ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಒಂದು ಸಿಂಪಲಾಗಿ ಮಾಡ್ಕೊಳ್ಳುವಂಥ ರೈಸ್ ಬಾತ್ನ ಮಾಡಿದ್ದೆ. ಅಂದರೆ ಸಿಂಪಲ್ ಪುಲಾವ್ ಇದು. ಹಾಗೆ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸ್ವಲ್ಪನೇ ಕ್ಲೀನಿಂಗ್ ಕೆಲಸ ಸಹ ಮುಗಿಸ್ಕೊಳ್ತಾ ಇದ್ದೀನಿ. ಪ್ರೊಡಕ್ಟಿವ್ ಸಂಡೇ ಅಂತಲೇ ಹೇಳ್ಬೋದು. ಹಾಗೆ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ಬೇಸಿಕ್ ವೆರಿ ಸಿಂಪಲ್ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ಸಿಂಪಲ್ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ನಡುವೆ ಅಂತೂ ಬೆಳಗ್ಗೆ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ. ಈವನ್ ನಮ್ಮ ಅತ್ತೆ ಕೂಡ ಕಾಫಿನ ಕುಡಿತಾ ಇಲ್ಲ. ಅವರು ಕೂಡ ಒನ್ ಟೈಮ್ ಮಾತ್ರ ಕುಡಿಯೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಜಸ್ಟ್ ಒಂದು ಮಾರ್ನಿಂಗ್ ಡ್ರಿಂಕ್ನ ತಗೋತಾ ಇದ್ದೀನಿ. ನಾನು ನಾರ್ಮಲ್ ಆ್ಯಪಲ್ ಸೈಡರ್ ವಿನೆಗರ್, ಹಾಗೆಯೇ ಹಸ್ಬೆಂಡ್ಗೆ ಸ್ವಲ್ಪ ಬಿಸಿ ನೀರಿಗೆ ತುಪ್ಪನ ಹಾಕಿ ಕೊಡ್ತಾ ಇದ್ದೀನಿ. ಅಮ್ಮ ಇನ್ನೊಂದು ಅವ್ರದ್ದೇನೋ ಡ್ರಿಂಕ್ ಇದೆ ಅದನ್ನು ತೊಗೊತಾರೆ. ಇವಾಗ ಬೆಳಗಿಂದು ನಾವು ಮಾರ್ನಿಂಗ್ ಡ್ರಿಂಕ್ ಎಲ್ಲ ತೊಗೊಂಡಿದ್ದ ನಂತರ ತಿಂಡಿಗೆ ಅಂತ ಒಂದು ಸಿಂಪಲ್ ಆಗಿರುವಂಥ ತರಕಾರಿ ಬಾತ್ನ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಯಾವುದೇ ಥರ ಮಸಾಲೆನ ರುಬ್ಬದೇನೆ ಮಾಡ್ತಾ ಇರೋವಂಥ ಪಲಾವ್ ಇದು. ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನೇನಾದ್ರೂ ಸಿಂಪಲಾಗಿ ಏನಾದರೂ ಬೇಕು, ಮೈಲ್ಡಾಗಿ ಏನಾದರೂ ಬೇಕು ಅಂದಾಗ ಈ ಥರ ಮಾಡ್ಕೋತೀನಿ. ಅಂದರೆ ಜಾಸ್ತಿ ಮಸಾಲೆನ ರುಬ್ಬಿ ಏನೂ ಹಾಕ್ಕೊಳ್ಳೋದೇನೂ ಇರೋದಿಲ್ಲ. ಜಸ್ಟ್ ಮಸಾಲ ಪೌಡರ್ಗಳನ್ನ ಹಾಕಿ ಮಾಡ್ಕೊಳ್ಳುವಂಥದ್ದು ಬಹಳ ಸುಲಭವಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ಇದು. ಇವಾಗ ಅದಕ್ಕೋಸ್ಕರ ಅಂತ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಅದಕ್ಕಿಂತ ಮುಂಚೆನೇ ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೀನಿ. ತೋರಿಸ್ದೆ ನಿಮಗೆ. ನೆನೆಸಿಟ್ಟು ಈ ಥರ ರೈಸ್ ಅಥವಾ ಪಲಾವ್ ಏನಾದರೂ ಮಾಡ್ಕೊಂಡಾಗ ಎಷ್ಟು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬರುತ್ತೆ ಅಂತ.
ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಬೇಕಾಗುತ್ತೆ, ಹಾಗೆಯೇ ಹಸಿ ಬಟಾಣಿ ಸಹ ಬೇಕು. ಇನ್ನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತ ಹೇಳಿದೆ ಅಲ್ವಾ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತೀನಿ. ಯಾವುದೇ ಥರ ಮಸಾಲೆ ರುಬ್ಬದೆ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಆದರೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೇಬೇಕಾಗತ್ತೆ, ಆವಾಗಲೇ ಒಂಥರ ಟೇಸ್ಟ್ ಬರೋದು. ನಾರ್ಮಲ್ ಆಗಿ ನಾವು ಇದನ್ನೆಲ್ಲ ರುಬ್ಬಿ ಮಾಡ್ಕೋತೀವಲ್ವ, ಅದೇ ಒಂಥರ ಟೇಸ್ಟ್ ಇರುತ್ತೆ. ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಮಾಡ್ಕೊಂಡಾಗಲೇ ಇನ್ನೊಂಥರ ಟೇಸ್ಟ್ ಇರುತ್ತೆ. ಇವತ್ತು ಕ್ಯಾರೆಟ್ ಬೀನ್ಸ್ ಮಾತ್ರ ಹಾಕೋತಾ ಇದ್ದೀನಿ. ಇನ್ನು ಈರುಳ್ಳಿ, ಟೊಮ್ಯಾಟೊ ಅದು ಯಾವಾಗಲೂ ಹಾಕ್ಕೊಳ್ಳೇಬೇಕಲ್ವ, ಅಷ್ಟನ್ನು ಮಾತ್ರ ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯಿಸ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋಬೇಕು. ತುಪ್ಪನ ಈ ಹಂತದಲ್ಲಿ ಹಾಕ್ಕೊಳ್ತಾ ಇಲ್ಲ, ಕೊನೆಯಲ್ಲಿ ತೋರಿಸ್ತೇನೆ ತುಪ್ಪನ ಹೇಗೆ ಹಾಕ್ಕೊಳ್ತೀನಿ ಅಂತ. ಇವಾಗ ಎಣ್ಣೆನ ಕಾಯಲಿಕ್ಕೆ ಬಿಟ್ಟು ಅದು ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕ್ಕೋಬೇಕಲ್ವ, ಅದನ್ನೆಲ್ಲ ಸೇರಿಸ್ಕೊಳ್ಳೋದು. ನಾನು ಇದಕ್ಕೆ ಪುಲಾವ್ ಎಲೆನ ಹಾಕ್ಕೊಳ್ತಾ ಇಲ್ಲ, ಬರೀ ಬೇಸಿಕ್ ಚಕ್ಕೆ, ಲವಂಗ, ಸ್ವಲ್ಪ ಬೇಕು ಅಂದರೆ ಸೋಂಪು, ಸ್ವಲ್ಪ ಕಸೂರಿ ಮೇಥಿ, ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಜಾಪತ್ರೆ ಮತ್ತು ಸ್ಟಾರ್ ಫ್ಲವರ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಕೊಳ್ಳೋ ಅಗತ್ಯನೇ ಇಲ್ಲ. ಬರೀ ಬೇಸಿಕ್ ಆಗಿ ಮಾಡ್ತಾ ಇರೋದ್ರಿಂದ ಕಡಿಮೆ ಪದಾರ್ಥನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಕೆಲವೊಂದು ಸಾರಿ ಎಲ್ಲ ಮಸಾಲ ಹಾಕಿ ಮಾಡ್ಕೊಂಡು ತಿಂದಾಗ್ಲೂ ಕೂಡ ಇಷ್ಟು ರುಚಿ ಅನಿಸೋದಿಲ್ಲ. ಕೆಲವೊಂದು ಸಾರಿ ಸಿಂಪಲಾಗಿ ಏನು ಮಾಡ್ಕೊಂಡು ತಿಂತೀವಿ ಅಲ್ವಾ, ಅದೇ ಸಖತ್ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನೋ ಥರ, ಏಕೆಂದರೆ ಜಾಸ್ತಿ ಸ್ಪೈಸಸ್ ಮಸಾಲೆ ಏನೂ ಹಾಕ್ಕೊಳ್ಳೋದಿಲ್ಲ ಅಲ್ವಾ, ಎದೆ ಎಲ್ಲ ಉರಿಯೋದಿಲ್ಲ. ಹಾಗಾಗಿ ಎಣ್ಣೆ ಕಾದಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಹಂತದಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಅದು ಫ್ರೈ ಆದ್ರೇ ತುಂಬ ರುಚಿ ಬರುತ್ತೆ. ಹಸಿಯಾಗಿ ಸೇರಿಸ್ಕೊಳ್ಳೋದಕ್ಕಿಂತ ಅಂದರೆ ಕೊನೆಯಲ್ಲಿ ಸೇರಿಸ್ಕೊಳ್ಳೋದಕ್ಕಿಂತ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ರುಚಿ ಜಾಸ್ತಿ ಬರುತ್ತೆ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿನ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಹುಳಿ ಟೊಮ್ಯಾಟೊ, ನಿಮಗೆ ಹುಳಿ ಟೊಮ್ಯಾಟೊ ಇಷ್ಟ ಇಲ್ಲ ಅಂತಂದರೆ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಸಹ ಹಾಕ್ಕೋಬೋದು. ಆದರೆ ಪಲಾವ್ ಎಲ್ಲ ಮಾಡಿದಾಗ ಟೊಮ್ಯಾಟೊನೇ ಬೆಸ್ಟ್ ಅಂತ ಅನಿಸುತ್ತೆ. ಕೆಲವೊಂದು ಸಾರಿ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಇವತ್ತೇನು ಹಾಕ್ಕೊಳ್ತಾ ಇಲ್ಲ, ಬರೀ ಸ್ವಲ್ಪ ಜಾಸ್ತಿನೇ ಹುಳಿ ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಲ್ವಾ, ಸೊ ಹಾಗಾಗಿ ಅಚ್ಕಾರದ ಪುಡಿನೇ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು. ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಮಸಾಲೆ ಎಲ್ಲ ಒಂಥರ ಸೀದೋಗಿರೋ ಥರ ಆಗಿಬಿಡುತ್ತೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದಷ್ಟು ಸಿಮ್ನಲ್ಲೇ ಇಟ್ಕೊಂಡು ಮಸಾಲ ಐಟಮ್ಸ್ಗಳನ್ನ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಅದಕ್ಕೆ 1 ಲೋಟದಷ್ಟು ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರಲಿ, ನಂದೊಂದು ತುಪ್ಪದ ಡಬ್ಬ ಖಾಲಿ ಆಗಿತ್ತು, ಹಾಗಾಗಿ ಅದನ್ನು ವಾಶ್ ಮಾಡೋದಕ್ಕೆ ಇಟ್ಟರೆ ಮತ್ತೆ ಜಿಡ್ಡೆಲ್ಲ ಆಗುತ್ತೆ, ಸ್ಕ್ರಬ್ಬರ್ಗೂ ಕೂಡ ಜಿಡ್ಡಾಗುತ್ತೆ, ಹಾಗೆ ಸಿಂಕ್ ಎಲ್ಲ ಜಿಡ್ಡು ತುಂಬಿಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಥರ ತುಪ್ಪದ ಡಬ್ಬ ಏನಾದರೂ ಖಾಲಿ ಆದಾಗ, ಏನಾದ್ರೂ ಸಾಂಬಾರು ಮಾಡಿದಾಗ, ಇಲ್ಲ ಬಿಸಿಬೇಳೆ ಬಾತ್, ಇಲ್ಲಾಂದರೆ ಈ ಥರ ಪುಲಾವ್ ಏನಾದರೂ ಮಾಡಿದಾಗ ಅದರಲ್ಲಿರೋತ್ತಲ್ವ ನೀರು, ಬಿಸಿ ಬಿಸಿ ನೀರು, ಅದನ್ನು ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಸೇರಿಸ್ಕೊತೀನಿ. ತುಪ್ಪ ಹಾಕಿದಾಗೂ ಇರುತ್ತೆ, ಡಬ್ಬ ಕ್ಲೀನ್ ಮಾಡಿದಾಗೂ ಕೂಡ ಇರುತ್ತೆ, ಹಾಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಈ ಬಿಸಿನ ಇದರೊಳಗಡೆ ಸೇರಿಸಿದ ತಕ್ಷಣ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಬಿಸಿ ಇರುತ್ತಲ್ವ, ನಾವು ಈಸಿಯಾಗಿ ಸ್ಕ್ರಬ್ ಮಾಡಿದ್ರೆ ಹೋಗಿಬಿಡುತ್ತೆ, ಮತ್ತೆ ಸ್ವಲ್ಪ ಬಿಡ್ತು ಅಂದರೆ ಮತ್ತೆ ಜಿಡ್ ಥರ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಕ್ಲೀನ್ ಮಾಡ್ಕೊತೀನಿ. ಹಾಗೆ
ತುಪ್ಪದ ಬದಲಾಗಿ ಈ ಥರ ತುಪ್ಪನ ಸೇರಿಸ್ಕೊಳ್ಳೋದು. ಹಾಗೆ ಇವಾಗ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಉಪ್ಪು ಖಾರ ಎಲ್ಲ ಅಂತ ನೋಡಿಕೊಂಡು ಬೇಕು ಅಂದರೆ ಈ ಹಂತದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲಷ್ಟು ಕೂಗಿಸ್ಕೊಳ್ಳೋದು. ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಂದರೆ ಫುಲ್ ಉದ್ರುದ್ರಾಗಿ ಫುಲ್ ಸಾಫ್ಟಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರನೇ ಅಕ್ಕಿನ ನೆನೆ ಹಾಕಿ ಸೇರಿಸ್ಕೋಬೇಕು. ನಂತರ ಇವಾಗ ರಾಯ್ತ ಕೂಡ ರೆಡಿ ಆಯಿತು, ಮೊಸರು ಬಜ್ಜಿ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸೌತೆಕಾಯಿ ಎಲ್ಲ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ ಟೈಮ್ಗೇನಾದ್ರೂ ತಿನ್ನೋಣ ಅಂತ ಅಂದ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ಇದಕ್ಕೂ ಕೂಡ ಎಷ್ಟು ಸಿಂಪಲ್ಲಾಗಿ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಅಂತ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಏನೇನಿತ್ತು ಪಾತ್ರೆಗಳೆಲ್ಲ ಅದೆಲ್ಲನೂ ಕೂಡ ನೀಟಾಗಿ ತೊಳೆದು ಕಸ ಎಲ್ಲ ಎತ್ತಿಟ್ರೆ ಅಷ್ಟರಲ್ಲಿ ಈ ಪುಲಾವ್ ಕೂಡ ರೆಡಿ ಆಗುತ್ತೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಸಿಂಪಲಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಪಲಾವ್ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಮೊಸರನ್ನು ಸಹ ಸೇರಿಸ್ಕೋಬೋದು, ಇಲ್ಲಾಂದರೆ ಬಿರಿಯಾನಿ ಮಸಾಲನೂ ಕೂಡ ಸೇರಿಸ್ಕೋಬೋದು. ಅದು ಕೂಡ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ಕೊಡುತ್ತೆ. ಯಾರಿಗಾದ್ರೂ ಸಿಂಪಲ್ಲಾಗಿ ಬೇಕು, ಜಾಸ್ತಿ ಮಸಾಲ ಬೇಡ ಅಂದರೆ ಈ ಥರ ಮಾಡ್ಕೊತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಇವಾಗ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ 1 ಟೈಮ್ಗಾಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೆ, ಹಾಗಾಗಿ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಲಂಚ್ಗೆ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಇವಾಗ ಬಡಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ನಮ್ಮನೇಲಂತೂ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಹಾಗೇ ನಮ್ಮನೆಯಲ್ಲಿ ಜಾಸ್ತಿ ರೈಸ್ ಐಟಮ್ ಇಷ್ಟಪಡೋದ್ರಿಂದ ನಮಗೆ ಆಪ್ಷನ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಚಿತ್ರಾನ್ನ ಆಗಿರ್ಬೋದು, ಬಿಸಿಬೇಳೆ ಬಾತ್, ಚಿತ್ರಾನ್ನದಲ್ಲೇ ವೆರೈಟಿ ಚಿತ್ರಾನ್ನ, ಪಲಾವ್ಗಳಲ್ಲೇ ತುಂಬ ಥರ ಪಲಾವ್, ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ನನಗಂತೂ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಡೌಟೇ ಇರೋದಿಲ್ಲ, ಅಂದರೆ ತಲೆನೋವೇ ಇರೋದಿಲ್ಲ. ಏನಾದ್ರೂ ಒಂದು ಮಾಡ್ಬೋದು ರೈಸ್ ಐಟಮಲ್ಲಿ ಅನ್ನೋ ನಂಬಿಕೆ ನನಗೆ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ, ಬಾಳೆ ಎಲೆನ ಹೆಂಗೆ ಸ್ಟೋರ್ ಮಾಡ್ಕೋತೀರಾ ನೀವು ಅಂತ. ಇದೇ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ತರಿಸಿದಾಗ ಇಷ್ಟು ದೊಡ್ಡ ಬಾಳೆ ಎಲೆ ಕೊಟ್ಟಿರೋದು. ಯೂಶಲ್ ಆಗಿ ನಾವು ಊಟ ಮಾಡ್ತೀವಲ್ವ, ಜಸ್ಟ್ ಅಷ್ಟು ಚಿಕ್ಕ ಬಾಳೆ ಎಲೆ ಕೊಡ್ತಾಯಿದ್ರು. ಈ ಸತಿ ಏನೋ ದೊಡ್ಡದು ಕೊಟ್ಟಿದ್ರು. ಇವಾಗ ಇದನ್ನು ಯಾವ ಥರ ಕಟ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. 15 ಡೇಸ್ ತನಕ ಫ್ರೆಶ್ ಆಗೇ ಇರುತ್ತೆ ಇದು. ಆದರೆ ತುಂಬ ನೀಟಾಗಿ ಇದನ್ನು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಏನು ಮಾಡ್ತೀನಿ, ಈ ಬಾಳೆ ಎಲೆದು ಸ್ವಲ್ಪ ದಂಟು ಥರ ಇರುತ್ತಲ್ವ, ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಪ್ರತಿಯೊಂದು ಎಲೆಯಲ್ಲೂ ಕೂಡ ಅದೇ ಥರ ದಂಟೆಲ್ಲ ತೆಗೆದು ನಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ನೀವು ಸ್ವಲ್ಪ ದೊಡ್ಡ ಎಲೆ ಥರ ಕಟ್ ಮಾಡ್ಕೋತೀರಾ ಅಂತಂದರೆ ಫ್ರಿಜ್ನಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಬಾಳೆ ಎಲೆನ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ಥರ ಪ್ಲಾಸ್ಟಿಕ್ ಕವರ್ನ ಬಳಸ್ಕೊಂಡು ನಾನು ಇದನ್ನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಗಾಳಿ ಒಳಗಡೆ ಹೋಗಬಾರ್ದು, ಆ ಥರ ಇದನ್ನು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಇನ್ ಕೇಸ್ ಗಾಳಿ ಒಳಗಡೆ ಹೋದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲಾಗಿ ತರಕಾರಿನ ನಾವು ಹಾಗೇ ಇಟ್ಟರೆ ಯಾವ ಥರ ಆಗುತ್ತಲ್ವ, ಒಳ್ಳೆ ಬಾಡೋದಂಗೆ ಆ ಥರ ಆಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲೂ ಗಾಳಿ ಹೋಗದೇ ಇರೋ ಥರ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಈ ಥರ ಪ್ಯಾಕ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ
ಇರೋದ್ರಿಂದ 15 ದಿನಗಳ ಕಾಲ ಇದು ಫ್ರೆಶ್ ಆಗೇ ಇರುತ್ತೆ. ಮತ್ತು ನೀವು ಒಂದು ತೆಗೆದಿದ ನಂತರ ಮತ್ತೆ ಅದನ್ನು ಅದೇ ಥರ ಪ್ಯಾಕ್ ಮಾಡಿ ನೀವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೆ ನೀರನ್ನು ಚಿಮುಕ್ಸೋದು ಆ ಥರ ಏನೂ ಬೇಡ. ಎಷ್ಟು ಚೆನ್ನಾಗಿ ಗಾಳಿ ಹೋಗದೇ ಇರೋ ಥರ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ಅದನ್ನು ಎತ್ತಿಟ್ಕೊಂಡಿದ್ದಾಯಿತು, ಮತ್ತು ಸ್ವಲ್ಪ ರೀಫಿಲ್ ಕೆಲಸ ಆಯಿತು, ಅದನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮಸಾಲ ಡಬ್ಬ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳೋದು. ಹಾಗೆಯೇ ಇವಾಗ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಒಂದೇ ದಿನ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ. ಅಂದರೆ ಒಂದಿನ ರೂಮ್ ಆದರೆ ಇನ್ನೊಂದು ದಿನ ಅತ್ತೆ ರೂಮು, ಮತ್ತು ಇನ್ನೊಂದು ದಿನ ಕಿಚನ್, ಈ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಒಂದೊಂದನ್ನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡೀಪ್ ಫ್ರೈ ಮಾಡಿರೋವಂಥ ಎಣ್ಣೆ ಕೂಡ ಇತ್ತು. ಜಸ್ಟ್ ಒಂದು ಸತಿ ಫ್ರೈ ಮಾಡಿರೋದು ನಿಪ್ಪಟ್ಟು ಮಾಡಿದ್ದೆ ಮೊನ್ನೆ. ಸೊ ಆ ಎಣ್ಣೆ ಇತ್ತು, ಅದನ್ನು ನೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಅಂದರೆ ಕೆಲವೊಂದು ಸರಿ ಕೆಳಗಡೆ ಗಷ್ಟ ಥರ ಇರುತ್ತಲ್ವ, ಅದು ಯಾವುದು ಇಲ್ಲದೆ ಇರೋ ಥರ ನೀಟಾಗಿ ಶೋಧಿಸ್ಕೊಂಡು ಈ ಥರ ಬಾಟಲ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಡುಗೆ ಮಾಡ್ಕೊಳ್ಳೋದಕ್ಕೆ, ಒಗ್ಗರಣೆಗೆ, ಪಲ್ಯ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಬಳಸ್ಕೊಳ್ಳೋದು. ಮತ್ತು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಏನು ಬಳಸ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಈ ಥರ ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ ನೀಟಾಗಿ ಶೋಧಿಸ್ಕೋಬೇಕಾಗತ್ತೆ. ಗಷ್ಟ ಥರ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಥರ ಬಾಟಲ್ಸ್ನಲ್ಲಿ ಎಣ್ಣೆ ಬರೋದಕ್ಕೆ ಜಾಗ ಇರುತ್ತಲ್ವ, ಅದೆಲ್ಲ ಬ್ಲಾಕ್ ಆಗಿಬಿಡತ್ತೆ. ಅದಕ್ಕೋಸ್ಕರನೇ ನಾವು ನೀಟಾಗಿ ಅದನ್ನು ಶೋಧಿಸ್ಕೊಂಡು ಇದರೊಳಗಡೆ ಹಾಕ್ಕೋಬೇಕಾಗತ್ತೆ. ಇನ್ನು ಎಣ್ಣೆ ಬಾಟಲ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಗಷ್ಟ ಇರೋ ಥರನೇ ಹಾಕ್ಬಿಟ್ರೆ ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ನಾವು ಉಲ್ಟಾ ಮಾಡಿದ್ರೂ ಕೂಡ ಕೆಲವೊಂದು ಸಲ ಅದು ಬರೋದಿಲ್ಲ. ಅದಕ್ಕೋಸ್ಕರನೇ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನಾವು ಎಣ್ಣೆ ಬಾಟಲ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋವಾಗಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಇದು ಇಷ್ಟು ಫ್ರೈ ಮಾಡಿದ್ದೀನಿ ಅಂತಲ್ಲ, ಇದು ರೈಸ್ ಬ್ರೈನ್ ಆಯಿಲ್ ಆಗಿರೋದ್ರಿಂದ ಆಲ್ರೆಡಿ ಕಲರ್ ಇದೇ ಥರ ಇರುತ್ತೆ. ಇನ್ನು ನಿಪ್ಪಟ್ಟಿಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಇದನ್ನು ಮತ್ತೆ ನೀಟಾಗಿ ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು. ಹಾಗೆ ಉಪ್ಪನ್ನು ಸಹ ಈ ಜಾರ್ ಏನಿತ್ತು ಅದನ್ನು ಕೂಡ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೆ, ಅದಕ್ಕೂ ಕೂಡ ರೀಫಿಲ್ ಮಾಡ್ಕೊಳ್ಳೋದಿತ್ತು. ಇನ್ನು ಸ್ವಲ್ಪ ಮಸಾಲ ಐಟಮ್ಸ್ಗಳನ್ನು ಕೂಡ ರೀಫಿಲ್ ಮಾಡ್ಕೊಳ್ಳೋದಿತ್ತು. ಅದನ್ನೆಲ್ಲ ಮಾಡಿ ನೀಟಾಗಿ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಇವತ್ತೇ ಕ್ಲೀನ್ ಮಾಡ್ತೀನಾ ಇಲ್ಲ ನಾಳೆ ಕ್ಲೀನ್ ಮಾಡ್ತೀನಾ ಅಂತ. ಒಟ್ಟಿನಲ್ಲಿ ಬುಧವಾರ ಹಬ್ಬ ಅಲ್ವಾ, ಸೊ ಹಾಗಾಗಿ ಮಂಗಳವಾರ ಕ್ಲೀನಿಂಗ್ ಕೆಲಸ ಏನೂ ಇರೋದಿಲ್ಲ. ಸೋಮವಾರ ಅಷ್ಟಲ್ಲೇ ಮುಗಿಸ್ಕೋಬೇಕು. ನೋಡೋಣ ಹೆಂಗಾಗತ್ತೆ ಅಂತ. ಹಾಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಅಂದರೆ ಫುಲ್ ಡೇ ಮೀಲ್ ಪ್ರಿಪ್ರೇಷನ್ ಅಂತ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ, ನನಗೂ ಕೂಡ ತುಂಬಾ ಖುಷಿ ಆಯಿತು. ನೀವು ಯಾವ ಥರ ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಷನ್ ರಿಲೇಟೆಡ್ಡಾ, ಅಂದರೆ ಶಾಪಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಈ ಥರ ವೀಡಿಯೋಸ್ ಇಷ್ಟ ಆಗುತ್ತಾ, ಇಲ್ಲ ಅಂತಂದರೆ ಕುಕ್ಕಿಂಗ್ ರಿಲೇಟೆಡ್ ಆಗಿರ್ಬೋದು, ಅಂದರೆ ಫುಲ್ ಮೀಲ್ ಪ್ರಿಪ್ರೇಷನ್, ಅಂದರೆ ಫುಲ್ ಡೇ ಮೀಲ್ ಪ್ರಿಪ್ರೇಷನ್ ಆಗಿರ್ಬೋದು, ಇಲ್ಲ ಅಂದರೆ ನಾನು ಒಂದು ವೀಕ್ಗೆ ಯಾವ ಥರ ಮೀಲ್ ಪ್ಲ್ಯಾನ್ ಮಾಡ್ಕೋತೀನಿ ಆ ಥರ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ರೇಕ್ಫಾಸ್ಟ್, ಲಂಚ್ ಯಾವುದಾದ್ರೂ, ಅಂದರೆ ಒಂದು ಕಾಂಬೋ ಬರುತ್ತಲ್ವ, ಆ ಥರ ಏನಾದ್ರೂ ಇಷ್ಟಪಡ್ತೀರಾ, ಇಲ್ಲ ಅಂತಂದರೆ ಕ್ಲೀನಿಂಗ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಈ ಥರ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಾಂದರೆ ಇದೇ ಥರ ಡೈಲಿ ರೊಟೀನ್ ಥರನೇ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಜಾಸ್ತಿ ಕಮೆಂಟ್ ಮಾಡಿದ್ರೆ ಅದೇ ಥರ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ ಅಂದರೆ ಅದೇ ಥರ ವಿಡಿಯೋನ ಮಾಡ್ತೀನಿ. ಇವಾಗ ಉಪ್ಪನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇವಾಗಂತೂ ಈ ಚಿಕ್ಕ ಡಬ್ಬಕ್ಕೆ ಉಪ್ಪನ್ನ ಹಾಕ್ಕೊಂಡಿರ್ತೀನಲ್ವ, ಅದು ನೀರೆಲ್ಲ ಹಿಡಿಯೋದಿಲ್ಲ. ಬೇಸಿಗೆ ಕಾಲ ಅಲ್ವಾ, ನೀಟಾಗಿ ಪುಡಿ ಪುಡಿ ಹಾಗೇ ಉದುರುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ವೆಟ್ ಥರ ಆಗಿರುತ್ತಲ್ವ, ಆ ಥರ ಎಲ್ಲ ಇವಾಗ ಆಗೋದಿಲ್ಲ. ಇವಾಗ ಅದನ್ನು ಕೂಡ ನೀಟಾಗಿ ಎತ್ತಿಟ್ಕೊಂಡಿದ್ದಾಯಿತು. ಸ್ವಲ್ಪ ಈ ಮಸಾಲ ಡಬ್ಬನ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಸ್ವಲ್ಪ ಜಿಡ್ ಥರ ಎಲ್ಲ ಕೂತ್ಕೊಂಡಿತ್ತು. ಹಾಗೆ ಸ್ವಲ್ಪ ಈ ಸ್ಪೈಸಸ್ ಎಲ್ಲ ಏನಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ಳೋದಿತ್ತು. ನೀಟಾಗಿ ಈ ಕೆಲಸನೂ ಕೂಡ ಮುಗಿಸ್ಕೊಳ್ಳೋಣ ಅಂತ. ಕೆಲವೊಂದು ಸಾರಿ ಟೈಮ್ ಇತ್ತು ಅಂದಾಗ ಎಲ್ಲ ಕೆಲಸ ಮಾಡ್ಕೋಬೋದು, ಕೆಲವೊಂದು ಸಾರಿ ಟೈಮ್ ಇಲ್ಲ ಅಂದಾಗ ಸಣ್ಣ ಪುಟ್ಟ ಕೆಲಸಗಳನ್ನಾದ್ರೂ ಮಾಡಿ ಮುಗಿಸ್ಕೊಂಡ್ರೆ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ಈ ಟೈಮ್ನಲ್ಲಿ, ಅಂದರೆ ಹಬ್ಬದ ಕ್ಲೀನಿಂಗ್ ಟೈಮ್ನಲ್ಲಂತೂ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ತೊಳೆಯೋದು ಅಷ್ಟೊಂದು ಸರಿ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಸ್ವಲ್ಪ ಕ್ಲೀನಿಂಗ್ ಸ್ಪ್ರೇ ಮಾಡಿಟ್ಕೊಂಡಿರ್ತೀನಲ್ವ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ, ಅದನ್ನೇ ಜಸ್ಟ್ ಈ ಥರ ಸ್ಪ್ರೇ ಮಾಡಿಕೊಂಡು ಟಿಶ್ಯೂಯಿಂದ ಮೊದಲು ಒರೆಸ್ಕೊತೀನಿ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಜಿಡ್ ಥರ ಇರುತ್ತೆ, ಮತ್ತು ಬಟ್ಟೆಯಿಂದ ಒರೆಸಿದ್ರೆ ಬಟ್ಟೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ.
ಅದಕ್ಕೋಸ್ಕರ ಮೊದಲು ಈ ಥರ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಒಂದು ಸಾಫ್ಟ್ ಬಟ್ಟೆಯಿಂದ ಈ ಗ್ಲಾಸ್ ಏನಿದೋ ಟಾಪ್ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಇನ್ನು ಒಳಗಡೆ ಜಸ್ಟ್ ಒಂದು ಸಾರಿ ಬಟ್ಟೆಯಿಂದ ಒರೆಸ್ಕೊಳ್ಳೋದಷ್ಟೇ. ಅದಾದ ನಂತರ ಮತ್ತೆ ಅದನ್ನು ರಿಫಿಲ್ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ವುಡನ್ ಬಾಕ್ಸ್ ಏನಿತ್ತೋ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು. ನೀರೆಲ್ಲ ಹಾಕಿದ್ರೆ ಅದು ಹೋಗಿಬಿಡುತ್ತೆ ಬೇಗ. ಒಂಥರ ಗೊತ್ತಿರುತ್ತಲ್ವ ನೀರು ಹಾಕಿದಾಗ ಯಾವ ಥರ ಆಗಿರುತ್ತೆ ಅಂತ, ಆ ಥರ ಎಲ್ಲ ಆಗಿಬಿಡುತ್ತೆ. ಇವಾಗ ಈ ಬಾಕ್ಸಸ್ ಏನು ಕ್ಲೀನ್ ಮಾಡ್ಕೋತಾ ಇಲ್ಲ, ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಬರೀ ಏನಿತ್ತು ಅದನ್ನೆಲ್ಲ ಹಾಗೆ ಪ್ಲೇಸ್ ಮಾಡಿಕೊಂಡು ಯಾವುದ್ಯಾವ್ದು ಸ್ಪೈಸಸ್ ಖಾಲಿ ಆಗಿತ್ತಲ್ವ ಅದನ್ನೆಲ್ಲ ಇವಾಗ ರೀಫಿಲ್ ಮಾಡ್ಕೊಳ್ತೀನಿ. ಇನ್ನು ಚಕ್ಕೆ ಏನಿತ್ತು ಅದನ್ನು ಕೂಡ ಹಾಕ್ಕೊಳ್ಳೋದಿತ್ತು. ಅದನ್ನು ಯಾವ ಥರ ಮಾಡ್ತೀನಿ ಅಂತಂದರೆ, ಈ ಕುಟಾಣಿದು ಕುಟ್ಟೋದಿರುತ್ತೆ, ಇಲ್ಲ ಅಂತಂದರೆ ಈ ಲಟ್ಟಣಿಗೆ ಇರುತ್ತಲ್ವ ಅದರಿಂದ ಅದನ್ನು ಅಂದರೆ ರೋಲ್ ಚಕ್ಕೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಕುಟ್ಟಿ ಅದಾದ ನಂತರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಎತ್ತಿಟ್ಕೊಳ್ಳೋದು. ಈ ಥರ ಸಣ್ಣ ಬಾಕ್ಸಲ್ಲಿ ಆ ರೋಲ್ ಚಕ್ಕೆ ಇರುತ್ತಲ್ವ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಆ ಥರ ಮಾಡ್ಕೋತೀನಿ. ನಿಮಗೂ ಏನಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಈ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಗ್ಗರಣೆ ಡಬ್ಬಿನೂ ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ರೀಫಿಲ್ ಮಾಡ್ಕೊಂಡಿದ್ದಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಣ್ಣದಾಗಿ ಹೊಟ್ಟೆ ಹಸಿ ಕೂಡ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಸೌತೆಕಾಯಿನ ಕಟ್ ಮಾಡಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿನ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಗ್ರೀನ್ ಚಟ್ನಿ ಶೇರ್ ಮಾಡಿದ್ದೀನಲ್ವ, ಅದೇ ಥರ ಒಂದು ವಾರಕ್ಕಾಗೋಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಂಡಾಗ ಬೇಕಾಗುತ್ತೆ ಅಂತ ಅದನ್ನು 1-2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮಸಾಲೆ ಎಷ್ಟು ಬೇಕು ಅಂತ ನೋಡಿಕೊಂಡು, ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ, ಈ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರು ಸ್ಟೈಲ್ ಕುಕುಂಬರ್ ಸಲಾಡ್ ಅಂತ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ, ನಮ್ಮ ಮನೇಲೂ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದಾಗ ಮನೆಯಲ್ಲಿ ಈ ಥರ ಸೌತೆಕಾಯಿ ಇತ್ತು ಅಂದಾಗ ಈ ಥರ ಮಾಡ್ಕೊಂಡು ತಿಂತೀವಿ. ಇದನ್ನು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.